ಸ್ನೇಹಿತರೆ, ದೂರ ದೂರ ಎಲ್ಲೋ ನಾವು ಆ ರಾಜ್ಯ, ಈ ಜಿಲ್ಲೆ, ಆ ಊರಲ್ಲಿ ಈ ಥರ ಆಯಿತು, ಹಾಗೆ ಆಯಿತು ಅಂತಂದು ವಿಚಿತ್ರ ವಿಚಿತ್ರ ಘಟನೆಗಳ ಬಗ್ಗೆ ನಾವು ಕೇಳ್ತಾ ಇರ್ತೀವಿ. ನ್ಯೂಸಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇರ್ತೀವಿ. ಅಂಥದ್ದೇ ಒಂದು ವಿಚಿತ್ರ ಘಟನೆ ನಮ್ಮ ಸುತ್ತಮುತ್ತ ಸರೌಂಡಿಂಗಲ್ಲಿ ನಡೆದ್ರೆ ಹೇಗನ್ಸುತ್ತೆ? ನಮ್ಮ ಸರೌಂಡಿಂಗಲ್ಲಿ ಆದಾಗ ಅಂಥದ್ದೇ ಒಂದು ಘಟನೆ ಬಗ್ಗೆ ಹೇಳಕೊಟ್ಟಿದ್ದೀನಿ. ಈಗ ಸ್ನೇಹಿತರೆ, ಹೀಗೊಂದು ವಿಡಿಯೋ ಹಾಕ್ತೀನಿ, ಅದನ್ನ ನೋಡ್ಕೊಂಡು ಬನ್ನಿ. ಕಲ್ಲು ಬಡದಿರ್ತಾವ ಒಬ್ರು ಮಹಾತಾಯಿ ಏನ್ ಮಾಡಿದಾರೆ ಅಂದ್ರ, ಮಗುವನ್ನ ಎತ್ತಿದ ಮೇಲೆ ಕಾಲುವೆಯಲ್ಲಿ ಬಿಟ್ಟಿದ್ದಾರೆ. ಕಾಲುವೆ ಅಂದ್ರೆ ನೀರು ಹರಿಯುವಂತ ಸಣ್ಣ ಕೆನಾಲ್ ಕಲೆವು ಇರ್ತಾವಲ್ಲ, ಆ ಥರ ಆ ಕಲೆವಿನಲ್ಲಿ ಮಗುವನ್ನ ಎತ್ತಿ ನೀರಲ್ಲಿ ಬಿಟ್ಟಿದ್ದಾರೆ. ಹಾಗೆ ಎಂಥ ವಿಚಿತ್ರ ಘಟನೆ ಅಲ್ವ ಇದು? ಎಂಥ ವಿಚಿತ್ರ ಅಲ್ಲ, ಮಗುವನ್ನ ಎತ್ತಿ ಕೆನಾಲಲ್ಲಿ ಬಿಡುವಂಥದ್ದು. ಇದು ಕೊಪ್ಪಳ ಜಿಲ್ಲೆ, ಕೊಪ್ಪಳ ತಾಲೂಕಿನ ಶಿವಪುರ ಗ್ರಾಮದಲ್ಲಿ ಕಂಡು ಬಂದಂಥ ಸುದ್ದಿ ಇದು. ಅವರು ಯಾರು, ಏನು, ಎಂತ ಅಂತ ಇಲ್ಲಿವರೆಗೂ ಗೊತ್ತಾಗಿಲ್ಲ. ಆ ಮಗುವನ್ನ ಕೆನಾಲಲ್ಲಿ ಬಂದಂಥ ಸಾರ್ವಜನಿಕರು ನೋಡಿ ಕೆನಾಲ್ ಪಕ್ಕದಲ್ಲಿ ಮಣ್ಣು ಮಾಡಿದ್ದಾರೆ. ಆ ಮಗು ಡಿಲಿವರಿ ಆಗೋದೊಂದೇ ಕಾಯ್ತಾ ಇದ್ರು ಅನ್ಸುತ್ತೆ. ಡಿಲಿವರಿ ಆದಮೇಲೆ ನೀರು ಹರಿಯುವಂಥ ಕಲೆವಿನಲ್ಲಿ ಬಿಟ್ಬಿಟ್ಟಿದ್ದಾರೆ. ಇಷ್ಟು ದಿವಸ ಆದರೂ ಇದು ಎಲ್ಲೇ ಶಿವಪುರದಲ್ಲೇ ನಡೆದಿದೆಯೋ ಅಥವಾ ಏನು ಪಕ್ಕದಲ್ಲಿ ಎಲ್ಲಾದರೂ ನಡೆದಿರೋವಂಥದ್ದನ್ನ ಕೆನಾಲಲ್ಲಿ ತಂದು ಹಾಕಿದಾರೋ ಗೊತ್ತಿಲ್ಲ. ಅದು ನಮ್ಮ ಕೆನಾಲಲ್ಲೇ ಬಂದಿದೆ ಅಂದ ಮಾತ್ರಕ್ಕೆ, ಏನು ನಮ್ಮೂರು ಕೆನಾಲಲ್ಲಿ ಬಂದಿದೆ ಅಂದ ಮಾತ್ರಕ್ಕೆ ನಮ್ಮೂರದ್ದೇ ಅಂತಂದು ಹೇಳೋಕ್ಕಾಗಲ್ಲ. ಅದು ನಮ್ಮೂರ್ದಲ್ಲ ಅಂತಂದು ಹೇಳೋಕ್ಕಾಗಲ್ಲ. ಅದು ಎಲ್ಲ ಪರೀಕ್ಷೆಗಳು ಎಲ್ಲ ಚೆಕ್ ಮಾಡಿದಾಗ ಯಾರ್ದು ಏನಂತಂದಾಗ ಗೊತ್ತಾಗ್ಬೋದೇನೋ. ಅದನ್ನು ಸಹ ಸಂಬಂಧಪಟ್ಟವ್ರು ಚೆಕ್ ಮಾಡ್ದಂಗೆ ಆದ್ರೆ ಅನ್ಸುತ್ತೆ. ಅದು ಇನ್ನೂ ಕ್ಲಿಯರ್ ಆದಂಗೆ ಆಗಿಲ್ಲ ಅನ್ಸುತ್ತೆ. ಅದು ಎಂತೆಂಥ ವಿಕೃತ ಮನುಷ್ಯನವರು, ಎಂತೆಂಥ ವಿಚಿತ್ರ ಜನಗಳು ಇರ್ತಾರಂತಂದು ಇಂಥ ಘಟನೆಗಳು ಆದಾಗ್ಲೇ ಇನ್ನೂ ಸ್ಟ್ರಾಂಗ್ ಆಗಿ ಅನ್ಸುತ್ತೆ. ಎಂತೆಂಥವ್ರಪ್ಪ ಅದರ ಜನಗಳು ಅಂತಂದು. ಪ್ರೆಸೆಂಟ್ ಈ ಸಿಚುವೇಶನ್ ಆದಾಗ ನಾವು ಇಲ್ಲೇ ಪಕ್ಕದಲ್ಲೇ ಕೆಲಸ ಮಾಡ್ತಿದ್ವಿ. ಕೆನಾಲಿಂದ ನಾವು ಒಂದು 50 ಫೀಟು, 100 ಫೀಟ್ ಅಷ್ಟು ದೂರ ಕೆಲಸ ಮಾಡ್ತಾ ಇದ್ವಿ. ಆ ಸುದ್ದಿ ಕೇಳಿದಾಗ ಅಲ್ಲೇ ಪಕ್ಕದಲ್ಲೇ ಕೆಲಸ ಮಾಡ್ತಾ ಇದ್ವಿ ನಾವು. ಅದನ್ನ ಹೋಗಿ ನೋಡ್ಬೇಕನ್ನೋಷ್ಟರಲ್ಲಿ ಅದು ಕೆನಾಲಲ್ಲಿ ಮುಂದೆ ಹರ್ಕೊಂಡು ಹೋಯ್ತು ಅಂದ್ರೆ, ಹಾಗಾಗಿ ನಾವು ನೋಡೋಕ್ಕಾಗಲಿಲ್ಲ. ಅದೇ ಇಲ್ಲೇ ಪಕ್ಕದಲ್ಲಿ ಮುಂದ್ಗಡೆ ಹೋಗಿ ಕಂಡು ಬಂದ ಜನಗಳು ಅವರು ನೋಡಿ ಆ ಮಗುನ ಎತ್ತಿ ಮಣ್ಣು ಮಾಡಿದ್ರು. ಅದನ್ನು ಆಗ ಮಗುಗೆ ಜೀವ ತುಂಬಿ ಅದು ಬೆಳೆಯುವಂಥ ಸ್ಟೇಜ್ಗೆಲ್ಲ ಬಂದು ಬೆಳೆದಾದ್ಮೇಲೆ ಅದು ಡಿಲಿವರಿ ಆಗಿ ಅದನ್ನು ಸಾಯಿಸುವಂಥದ್ದು ಯಾಕೆ ಬೇಕಾಗಿತ್ತು? ಇಂಥವೆಲ್ಲ ಬ್ಯಾಡನೋ ಆಗಿದ್ರಪ್ಪ ಅಂದರೆ ಅದನ್ನು ಮುಂದುವರ್ಸೋದಾದ್ರೆ ಯಾಕೆ ಬೇಕಾಗಿತ್ತು? ಮಗುನಾದರೂ ಯಾಕೆ ಹುಟ್ಟಿಸ್ಬೇಕಾಗಿತ್ತು ಅವರು? ಈ ಘಟನೆ ಎಲ್ಲ ನಡೆದು 2-3 ತಿಂಗಳ ಮೇಲೆ ಆಯಿತು. ಈ ವಿಡಿಯೋ ನನಗೆ ಲೇಟಾಗಿ ಸಿಕ್ತು. ನಾನು ಕೂಡ ವಿಡಿಯೋ ಲೇಟಾಗಿ ಮಾಡಿದೆ. ಇದ್ರ ಬಗ್ಗೆ ನಿಮಗೆ ಏನು ಅನ್ಸ್ ಕಮೆಂಟ್ ಮಾಡಿ.